ಓಲ್ಡೆಸ್ಟ್ ಅನಿಮಲ್ ಜೀಬ್ರಾ ಅಲ್ಲ. ಹೌದು. ತಮಾಷೆಗೆ ಅಂದ್ರೆ ನಮ್ಮನೇಲಿ ಬೆಕ್ಕು ಸಾಕಿದೀವಿ, ಸೂಪರ್ ಆಗಿ ಮಾತಾಡ್ತದೆ. ಮಾತಾಡ್ತಾ ಬೇಕು. ಹೌದು. ನಿಮ್ ಮನೆಗ್ ಬರ್ಬೇಕಂಗಾರೆ ಮಾತಾಡಬೇಕು. ಹೋಗಿದ ತಕ್ಷಣ ಮಿಯಾಮ್ ಅಂತ ಬರ್ತದಲ್ಲ, ಸಾಕು. ನಿಯತ್ತಾಗಿ ಬದುಕಿದ್ರೆ ನಮಗೆ ಸಾವು ಬರೋದು ಗ್ಯಾರಂಟಿ. ನಮ್ಮ ಆಟನ ನಾವು ಕುಯ್ಕೊಳ್ಳೋದೇ ಇಲ್ಲ. ಮಹಾಪ್ರಭುಗಳೇ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಎದ್ದೋತ್ತದ ಸಖತ್ತಾಗಿದ್ದೀನಿ, ಬಿಂದಾಸ್ ಆಗಿದ್ದೀನಿ. ನೀವು ಸಖತ್ತಾಗಿದ್ದೀರ ಅಂತ ಗೊತ್ತು. ಇವತ್ತು ಮಲ್ಲೇಶ್ವರದಲ್ಲಿದ್ದೀನಿ. ಮಲ್ಲೇಶ್ವರಲ್ಲಿ ಆಡಿಯನ್ಸು ಸಿಕ್ಕಾಬಟ್ಟೆ ಕ್ರೇಜಿ, ಸಖತ್ತಾಗಿ ಕ್ವಶನ್ಗೆ ಆನ್ಸರ್ ಮಾಡ್ತಾರೆ ಅಂತ ಗೊತ್ತು. ಅದಕ್ಕೆ ಮತ್ತೆ ಇಲ್ಲಿ ಬಂದಿದ್ದೀನಿ. ಸೊ ಇವತ್ತು ಒಂದಷ್ಟು ಫನ್ನಿ ಕ್ವಶನ್ಸು ಇದೆ, ಒಂದಷ್ಟು ಸೀರಿಯಸ್ ಕ್ವಶನ್ಸು ಇದೆ. ಎಲ್ಲನೂ ಕೇಳ್ತೀನಿ. ಯಾರ್ಯಾರು ರಿಯಾಕ್ಷನ್ಸು ಹೇಗೆ ಮಾಡ್ತಾರೆ, ಹೆಂಗೆ ಆನ್ಸರ್ ಮಾಡ್ತಾರೆ, ಮೋಜು ಮಸ್ತಿ ಎಲ್ಲ ತೋರಿಸ್ತೀನಿ. ಇನ್ಯಾಕೆ ತಡ, ಹೊಸ ದಿನ ಹೊಸತನ, ಬನ್ರಿ ಶುರು ಮಾಡೋಣ ನಮ್ಮ ದಿನ. ಅಣ್ಣ ನೀವು ಒಳ್ಳೆಯವರ ಕೆಟ್ಟವರ? ನಾನು ಒಳ್ಳೆಯವನು ಕೆಟ್ಟ ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ವಾ? ಹೇಳ್ಬೇಕಪ್ಪ ಒಂದು ಆನ್ಸರ್. ನಮಗೆ ಗೊತ್ತಿಲ್ಲ. ನಿಜವಾಗ್ಲೂ ಗೊತ್ತಿಲ್ವಾ? ಮನುಷ್ಯರು ಹೆಂಗ್ ನಡೀತಾರೋ ಹಂಗಿರ್ತೀವ ನೋಡಿ, ನಿಮ್ಮ ಫ್ರೆಂಡ್ ಕೆಟ್ಟವ್ರು ಅಂತವ್ರೆ. ಅಲ್ಲ ಇರ್ಲಿ, ಮನುಷ್ಯರು ಹೆಂಗಾರ ನಾವು ಹಂಗಿರ್ತೀವ. ಹೌದಾ? ಇವಾಗ ನಾನು ಒಳ್ಳೆಯವನಾಗಿದ್ರೆ ಒಳ್ಳೆಯವನ, ಒಳ್ಳೆಯವನು. ಕೆಟ್ಟವನಾಗಿದ್ರೆ ಕೆಟ್ಟವನಾಗಿರ್ಬೇಕು. ಹೌದು. ನಿಯತ್ತಾಗಿ ಬದುಕಿದ್ರೆ ನಮಗೆ ಸಾವು ಬರೋದು ಗ್ಯಾರಂಟಿ. ನೀವು ಒಳ್ಳೆಯವರ ಕೆಟ್ಟವರ? ಒಳ್ಳೆಯವರು. ಒಳ್ಳೆಯವರಾ? ಯಾಕೆ? ಯಾಕಂದ್ರೆ ನನ್ನ ಒಳ್ಳೆಯವಳು, ಅದಕ್ಕೆ ಒಳ್ಳೆ. ನಿಮಗೆ ನೀವು ಒಳ್ಳೆಯವರ? ಅದೇ ಯಾಕೆ ಅನಿಸ್ತಾ ಇದೆ ನಿಮಗೆ ನೀವು ಒಳ್ಳೆಯವರು ಅಂತ? ನಾನು ಯಾರಿಗೂ ಕೆಟ್ಟದ್ದು ಮಾಡ್ಬೇಕಂತ ಯಾವತ್ತು ಅನ್ಕೊಂಡಿಲ್ಲ, ಅದಕ್ಕೆ. ಯಾರಿಗೂ ಕೆಟ್ಟದ್ದು ಮಾಡ್ಬೇಕಂತ ಅನ್ಸಿಲ್ಲ, ಅದಕ್ಕೆ ನೀವು ಒಳ್ಳೆಯವರು. ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು. ಇರ್ತಾರವ್ರಿಗೆ ಒಳ್ಳೆಯರಾಗಿರಿ, ಒಳ್ಳೆಯವ್ರು ಕೆಟ್ಟವ್ರಿಗೂ ನಾವು ಒಳ್ಳೇದೇ ಮಾಡುವಷ್ಟೇನು ಒಳ್ಳೆಯವ್ರಿಗೆ. ಸೊ ಕೆಟ್ಟವ್ರಿಗೆ ಒಳ್ಳೇದು ಮಾಡಲ್ಲ ಅವರು, ಕೆಟ್ಟವ್ರಿಗೆ ಕೆಟ್ಟದ್ದು ಮಾಡ್ತಾರೆ, ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ತೀರಾ? ಓಕೆ, ಏನದು ಕೆಟ್ಟವರು? ಕಂಪ್ಯಾರಿಟಿವ್ಲಿ ಒಳ್ಳೆಯವರಾ? ಯಾಕೆ ಕಂಪ್ಯಾರಿಟಿವ್ಲಿ ಒಳ್ಳೆಯವರು? ಅದೇ ಬೇರೆಯವ್ರು ಒಂದು ಸ್ವಲ್ಪ ಬರ್ಗೆಟ್ ಇರ್ತಾರೆ, ಅದಕ್ಕೆ. ಬೇರೆಯವ್ರು ಬಕೆಟ್ ಇರ್ತಾರೆ, ಬರ್ಗೆಟ್ ಇರ್ತಾರೆ ಅಂತನಾ? ಒಳ್ಳೆಯಳು, ನನಗೆ ನಾನು ಒಳ್ಳೆಯಳು. ಹೌದಾ? ನಿಮಗೆ ನೀವು ಒಳ್ಳೆಯವರು ಅಂದ್ರೆ ಯಾವ ಥರ? ನಾನು ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನನಗೆ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ನಾನು ಒಳ್ಳೆಯಳಿದ್ದೀನಿ ಅಂತ ಅನ್ಸುತ್ತೆ. ಈಗ ಫಸ್ಟು ನನಗೆ ನಾನು ಒಳ್ಳೆಯವಳು ಅಂದ್ರೆ ಇವಾಗ ಅನ್ಸುತ್ತೆ ಅಂತಿದ್ದೀರಾ? ಪಕ್ಕ ಹೇಳಿ, ಒಳ್ಳೆಯವರ ಕೆಟ್ಟವರ? ಒಳ್ಳೆಯಳೆ. ಒಳ್ಳೆಯವರಾ? ಯಾಕೆ ಒಳ್ಳೆಯವರು? ಕೈಂಡ್ ಹಾರ್ಟೆಡ್ ಅಂತ ನನಗೆ ಕೈಂಡ್. ಡಿಪೆಂಡ್ಸ್ ಆನ್ ಯಾರು ಕೇಳ್ತಿದ್ದಾರೆ. ಡಿಪೆಂಡ್ಸಾ? ನೀವೇನು ಕೆಟ್ಟವರ, ನೀವು ಒಳ್ಳೆಯವರ? ನಾನು ತುಂಬಾ ಕೆಟ್ಟವನು. ನಾವು ಇನ್ನೂ ಕೆಟ್ಟವರು. ಹೌದಾ? ತುಂಬಾ ಯಾಕೆ ಒಳ್ಳೆಯವರು? ಜನ ಹಂಗೆ ಹೇಳ್ತಾರೆ ಸರ್. ಜನ ಹೇಳ್ತಾರೆ, ಜನ ಹಂಗೆ ಮಾತಾಡ್ತಾರೆ ನನ್ನ. ಹೌದಾ? ಸೊ ಈಗ ಯಾರೇನೇ ಕೇಳಿದ್ರು ಕೊಟ್ಬಿಡ್ತೀರಾ? ಕೊಡ್ತೀನಿ. ಒಂದು 500 ರೂಪಾಯಿ ಕೊಡಿ ಅಂದ್ರೆ ಕೊಡ್ತೀರಾ? ಈಗ ನಿಮಗೆ ಈಗ ತಕ್ಷಣ ಕೊಡಿ ಅಂತ ಕೇಳಬೇಡಿ, ಜೋಬಲ್ ಖಾಲಿ ಇದೆ. ನೀವು ಒಳ್ಳೆಯವರ ಕೆಟ್ಟವರ? ಸಿಚುವೇಶನ್ ಡಿಪೆಂಡ್. ಓಕೆ, ಸಿಚುವೇಶನಲ್ಲಿ ಬೇಡ, ಇನ್ ಜನರಲ್ ಆಗಿ ಹೇಳಿ, ಒಳ್ಳೆಯವರ ಕೆಟ್ಟವರ? ಒಳ್ಳೆಯವರು. ಒಳ್ಳೆಯವರ? ಒಳ್ಳೆಯವರಪ್ಪ ಅಂತ ನಮ್ಮನ್ನ ಬ್ಯಾಕ್ ಸೈಡ್ ಅಂತ ಕ್ರಿಕೆಟ್ ಬ್ಯಾಟ್ ಆಡ್ಬಿಡ್ತಾರೆ, ಹಿಂದೆ IPL ಆಡ್ಬಿಡ್ತಾರೆ. ಸೊ ಒಳ್ಳೆಯವ್ರು ಕೆಟ್ಟವ್ರು. ಹೌದು. ಹಂಗಾ? ಸೂಪರ್. ಪ್ರಪಂಚದಲ್ಲಿ ಓಲ್ಡೆಸ್ಟ್ ಅನಿಮಲ್ ಯಾವುದು? ಹ್ಯೂಮನ್ ಬೀಯಿಂಗ್ಸ್, ಸೋಷಿಯಲ್ ಅನಿಮಲ್ಸ್. ಓಕೆ, ಪ್ರಪಂಚದಲ್ಲಿ ಓಲ್ಡೆಸ್ಟ್ ಅನಿಮಲ್ ಯಾವುದು? ನಂಗೆ ಗೊತ್ತಿರಂಗೆ ಟೈಗರ್. ಟೈಗರಾ? ಎಸ್. ಯಾಕೆ ಟೈಗರ್? ಅದು ಯಾವತ್ತು ನಂಬರ್ 1 ಅಲ್ವಾ, ಅದಕ್ಕೆ ಟೈಗರ್ ನಂಬರ್ 1 ಆಗಿದ್ದಕ್ಕೆ ಓಲ್ಡೆಸ್ಟ್ ಮಾಡಿಬಿಟ್ರೆ. ಜೀಬ್ರಾ. ಡೈನೋಸಾರ್. ಡೈನೋಸಾರಾ? ಯಾಕೆ ಡೈನೋಸಾರು? 65 ಮಿಲಿಯನ್ ಇಯರ್ ಓಲ್ಡ್. 65 ಮಿಲಿಯನ್. ಅದಕ್ಕೆ ಹೇಳೋದು ಯಾವಾಗಲೂ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್ ಜೊತೆ ಇರಬೇಕು ಅಂತ. ನಾನು ಓಲ್ಡೆಸ್ಟ್ ಜೀಬ್ರಾ ಇದಂದ ಏನೋ ಡೈನೋಸರ್ ಅಂದ 65 ಮಿಲಿಯನ್ ಇಯರ್ ಓಲ್ಡ್ ಅಂತ ನಂಗೆ ಗೊತ್ತೂ ಇರಲಿಲ್ಲ. ಇವ್ನು ಜೀಬ್ರಾ ಅಂದಿದ್ದಾನೆ, ಯಾಕೆ ಕೇಳೋಣ? ಬ್ಲ್ಯಾಕ್ ಆ್ಯಂಡ್ ವೈಟ್ ಇರ್ತದೆ. ಅದು ಆನ್ಸರ್ ನೋಡಿ. ನೀವು ಲಾಸ್ಟ್ ಬೆಂಚಾ? ಇಲ್ಲ, ಕೈಂಡ್ ಆಫ್ ಲಾಸ್ಟ್ ಬೆಂಚ್ ನೋಡಿ. ಫಸ್ಟ್ ಬೆಂಚ್ ಡೈನೋಸರ್, ಲಾಸ್ಟ್ ಬೆಂಚು ಜೀಬ್ರಾ. ವರ್ಲ್ಡಲ್ಲಿ ಓಲ್ಡೆಸ್ಟ್ ಅನಿಮಲ್ ಯಾವುದು? ಜೀಬ್ರಾ. ಜೀಬ್ರಾನ? ಯಾಕಂದ್ರೆ ಅದು ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಇರುತ್ತಲ್ಲ, ನಂಗೆ ಗೊತ್ತೇ ಕ್ವಶನ್. ಎಲಿಫೆಂಟ್ ಮಾಡೋಣ, ಲಾಕ್ ಮಾಡ್ಬಿಡೋಣ ಅಂತ. ಯಾಕೆ ಎಲಿಫೆಂಟ್? ಅದೊಂಥರ ಹೈಟ್ ಆಗಿರ್ತದೆ, ನೋಡ್ರೆ ಸ್ವಲ್ಪ ಗಾಬರಿ ಇರ್ತದೆ ಎಲ್ರಿಗೂ. ಹಂಗ ಗಾಬರಿ ಇರಬೇಕು ನೋಡ್ರೆ ಆ ಥರ. ಬಟ್ ಪ್ರಪಂಚದಲ್ಲಿ ಓಲ್ಡೆಸ್ಟ್ ಅನಿಮಲ್ ಯಾವುದು? ಜೀಬ್ರಾ. ಡೈನೋಸಾರ್. ಡೈನೋಸಾರ್. ಯಾಕೆ ಡೈನೋಸಾರ್? ಗೊತ್ತಿಲ್ಲ, ಅದು ಹಳೇದಂತ ಅನ್ಸುತ್ತೆ. ಓಕೆ, ಯಾಕೆ ಜೀಬ್ರಾ? ಬ್ಲ್ಯಾಕ್ ಅಂಡ್ ವೈಟ್. ಇವರೆಲ್ಲ ಇಂಟರ್ನೆಟಲ್ಲಿ ನೋಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಆನ್ಸರು. ಅಲ್ಲ, ಬೇರೆ ಯಾವುದು ಹೇಳ? ಅದಲ್ವಾ ಜೀಬ್ರಾ. ಓಕೆ, ಹೌದು, ಕರೆಕ್ಟ್. ಯಾಕೆ ಹೇಳಿ? ಹೌದೌದು, ಎಲ್ಲದಕ್ಕೂ ಒಳ್ಳೇದದು. ಅಲ್ಲ ಆನ್ಸರು. ಮತ್ತೆ? ಆಮೆ. ನೀವು ಗೊತ್ತಿಲ್ಲ? ಓಕೆ, ಗೊತ್ತಿಲ್ಲ ಆನ್ಸರು. ಜೀಬ್ರಾ. ಯಾಕೆ ಹೇಳಿ? ಬ್ಲ್ಯಾಕ್ ಆ್ಯಂಡ್ ವೈಟು. ಲವ್, ಪ್ರೀತಿ ಇದೆಯಲ್ಲ, ಅದು ಬಿಸಿಲಿಗೆ ಹೋದ್ರೆ ಏನಾಗುತ್ತೆ? ಒಣಗೋಗುತ್ತೆ. ಏನೋ ಒಣಗೋಗುತ್ತಾ? ಮೆಲ್ಟ್ ಆಗುತ್ತೆ ಅನ್ಸುತ್ತೆ. ಮೆಲ್ಟಾ? ಅದೇ ಕರ್ಗೋಗುತ್ತೆ. ಇಲ್ಲ, ಥಿಂಕ್ ಮಾಡಿ. ಅಂದರೆ ಫನ್ನಿ ಕ್ವಶನ್ನು. ಲವ್ ಬಿಸಿಲಿಗೆ ಹೋದ್ರೆ ಏನಾಗುತ್ತೆ? ಫನ್ನಿ ಕ್ವಶನ್, ಫನ್ನಿ ಆನ್ಸರ್. ಪ್ರೀತಿ ಬಿಸಿಲಿಗೆ ಹೋದ್ರೆ ಏನಾಗುತ್ತೆ? ಸ್ವಲ್ಪ ಕರಗತ್ತೆ. ಇಲ್ಲ, ಫನ್ನಿ ಕ್ವಶನ್. ಹೌದಾ? ಇನ್ನೂ ಜಾಸ್ತಿ ಆಗತ್ತಾ? ಇಲ್ಲ, ಕಪ್ಪಲ್ಲ. ಈ ಜಾಗಕ್ಕೆ ಹೋಗಿ ಹೆಣ್ಮಕ್ಳಿಗೆ ಜಾಸ್ತಿ ಇಷ್ಟ. ಇಲ್ಲೇ ಇದೆ, ಇದೇ ರೋಡಲ್ಲಿ ಇದೆ ಪಾರ್ಕ್. ನಿಮಗೆ ಇಷ್ಟ ಅಲ್ಲ ಪಾರ್ಕ್ ಹೋಗಕ್ಕೆ? ನಮ್ಗೆ ಇಷ್ಟ ಅಲ್ಲಪ್ಪ. ಅದಲ್ಲ ಆನ್ಸರ್. ನಾವು ಜೆಂಟ್ಸ್. ಹೇಳ ಹೇಳಿ. ಟ್ಯಾನಿಷ್ಕ್.
ಹೌದ್ರಾ ಟ್ಯಾನ್ ಹಾಂ ಹಾಂ ತನಿಷ್ಕ ಟ್ಯಾನ್ ಇಷ್ಕ್ ಇಷ್ಕ್ ಅಂದ್ರೆ ಪ್ರೀತಿ. ಓಕೆ ಓಕೆ ಇಸ್ಕೋ ಆ ಥರ ಇಸ್ಕೋ ಗೊತ್ತಿಲ್ವಾ? ಟ್ಯಾನಿಷ್ಕ್ ತನಿಷ್ಕ್ ಓ ತಾನಿಷ್ಕ್ ಇಷ್ಕ್ ಪ್ರೀತಿ. ಇಷ್ಕ್ ಓಕೆ ಓಕೆ ಟ್ಯಾನಿಷ್ಕ್ ಸನ್ಸ್ಕ್ರೀನ್ ಹಾಕೊಂಡು ಅವಾಯ್ಡ್ ಮಾಡಿ ಅದು ನೀವು ಆನ್ಸರ್ ಮಾಡಬೇಕಾಗಿತ್ತು ಅವಾಗ. ಟ್ಯಾನ್ ಕರ್ಗತ್ತೆ. ಪ್ರೀತಿಗೆ ಸಾರಿ ಬಿಸ್ಲಿಗೆ ಹೋದ್ರು ಕರಗಲ್ಲ. ಲವ್ ಲವ್ ಪ್ರೀತಿಗೆ ಬಿಸ್ಲಿಗೆ ಹೋದ್ರೆ ಏನಾಗುತ್ತೆ? ಪ್ರೀತಿ ಬಿಸ್ಲಿಗೆ ಹೋದ್ರೆ ಏನಾಗುತ್ತೆ? ಮೆಲ್ಟ್ ಆಗುತ್ತೆ. ಟ್ಯಾನ್ ಆಗುತ್ತೆ. ಲವ್ ಟ್ಯಾನ್ ಟ್ಯಾನಿಷ್ಕ್. ಟ್ಯಾನ್ ಟ್ಯಾನ್ ಹೇಳಿದ್ರೆ ಇಷ್ಕ್ ಹೇಳಿಲ್ಲ ನೀವು. ಮಹಾಪ್ರಭುಗಳೇ, ನೋಡಿದ್ರಲ್ಲ ಇವತ್ತಿನ ಕಂಟೆಂಟ್ ಹೆಂಗಿತ್ತು ಅಂತ. ಒಂದಷ್ಟು ಜನ ಮಸ್ತಾಗಿ ಹೇಳಿದ್ರು, ಒಂದಷ್ಟು ಜನ ಫಿಲಾಸಫಿಕಲ್ ಆಗಿ ಆನ್ಸರ್ ಮಾಡಿದ್ರು. ಬಟ್ ಎಲ್ಲರೂ ಸಖತ್ತಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದೇ ಖುಷಿ ನಿಮಗೂ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೆ ಹೊಸ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವೇನು ಮಾಡ್ತಿರ್ಬೇಕು? ನನ್ನ ಕಂಟೆಂಟ್ ನೋಡ್ತಿರ್ಬೇಕು. ಅಲ್ಲಿವರೆಗೂ ಈ ಥರಲೇ ಹೋಗಿ ಬರಲೇ. ಬಾಬಾ, ಲವ್ ಯು ಆಲ್, ಟೇಕ್ ಕೇರ್.